ಎಲ್ಲರಿಗೂ ನಮಸ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ನ ಡಿಜಿಟಲ್ ಲರ್ನಿಂಗ್ ಒಂದು ವೇದಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ ವಿಷಯದಲ್ಲಿ ಬರ್ತಕ್ಕಂತಹ ಒಂದು ಟಾಪಿಕ್ನ ಚರ್ಚಿಸ್ತಿದ್ದೀನಿ. ದಿಸ್ ಕೋರ್ಸ್ ಈಸ್ ಫಾರ್ ಎಲ್ಲ BA, BCom, BSc, BBA ಮತ್ತು ಇತರೆ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂತಹ ವಿಷಯ ಇದು. ಸೊ ಈ ವಿಡಿಯೋದ ಟಾಪಿಕ್ ಬಂದುಬಿಟ್ಟು ದ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಭಾರತದ ಸಂವಿಧಾನದ ಲಕ್ಷಣಗಳು, ಇದರ ಮೇಲೆ ಚರ್ಚಿಸ್ತಕ್ಕಂತಹ ಥರ್ಡ್ ಪಾರ್ಟ್. ಸೊ ಮೂರನೇ ಭಾಗವನ್ನು ನಾನು ಇಲ್ಲಿ ಚರ್ಚಿಸ್ತಾ ಇದ್ದೀನಿ. ಸೊ ಈ ಭಾರತದ ಸಂವಿಧಾನದ ಲಕ್ಷಣಗಳ ಮೇಲೆ ಈ ಹಿಂದೆ ಮೊದಲ ಮತ್ತು ಎರಡನೇ ಭಾಗಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಚರ್ಚಿಸಿದೆ. ಸೊ ಕಂಟಿನ್ಯೂವಿಂಗ್ ದಿಸ್ ಪಾರ್ಟ್. ಸೊ ಸಂವಿಧಾನದ 8 ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಸೊ ಈಗ 9ನೇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ, ರಾಜ್ಯ ನಿರ್ದೇಶಕ ತತ್ವಗಳು. ಸೊ ಇವು ಬಹಳಷ್ಟು ಉದಾತ್ತ ಲಕ್ಷಣ ಅಂತ ಕರಿತೀವಿ. ನಮ್ಮ ಸಂವಿಧಾನದ ಉದಾತ್ತ ಲಕ್ಷಣ ಇದು ಅಂತ ಸ್ವತಃ ನಮ್ಮ ಸಂವಿಧಾನದ ಸೃಷ್ಟಿಕರ್ತರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಈಸ್ ಎ ನಾವೆಲ್ ಫ್ಯೂಚರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದು ಜನರ ಕಲ್ಯಾಣ ಸಾಧಿಸೋದಕ್ಕೋಸ್ಕರ ಒಂದು ರಾಜ್ಯ ಕೇವಲ ರಕ್ಷಣಾ ರಾಜ್ಯ ಆಗಿರದೆ ಕಲ್ಯಾಣ ರಾಜ್ಯವಾಗಿ ಹೊರಹೊಮ್ಮೋದಕ್ಕೆ, ಟು ಬಿಕಮ್ ಎ ವೆಲ್ಫೇರ್ ಸ್ಟೇಟ್, ಅದಕ್ಕೆ ಏನೇನು ಅಂಶಗಳನ್ನು, ಏನೇನು ಸೇವೆಗಳನ್ನು ಪ್ರಜೆಗಳಿಗೆ ಒದಗಿಸ್ಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಈ ರಾಜ್ಯ ನಿರ್ದೇಶಕ ತತ್ವಗಳು ಮಾಡ್ತವೆ. ಸೊ ಈ ತತ್ವಗಳನ್ನು ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ನಾವು ನೋಡ್ತೇವೆ. ಸೊ ಟೋಟಲಿ ಈ ಎಲ್ಲ ರಾಜ್ಯ ನಿರ್ದೇಶಕ ತತ್ವಗಳನ್ನು ಬ್ರಾಡಾಗಿ 3 ಒಂದು ವಿಧಗಳಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಖಂಡಿತವಾಗಿ ಈ ಒಂದು ಬ್ರಾಡ್ ಕೆಟಗರೀಸ್ ಮೆನ್ಷನ್ ಆಗಿಲ್ಲ. ಬಟ್ ಆ ರಾಜ್ಯ ನಿರ್ದೇಶಕ ತತ್ವಗಳು ಹೇಳ್ತಕ್ಕಂತಹ ಅಂಶಗಳನ್ನು ಆಧರಿಸಿ ನಾವು ಅಧ್ಯಯನದ ಅನುಕೂಲಕ್ಕೋಸ್ಕರ ಏನು ಮಾಡ್ಕೊಂಡಿದ್ದೀವಿ, 3 ಕೆಟಗರಿಗಳನ್ನಾಗಿ ವಿಭಾಗ ಮಾಡ್ಕೊಂಡಿದ್ದೀವಿ ಸಂಪೂರ್ಣ ಸಮಗ್ರವಾದಂಥ ರಾಜ್ಯ ನಿರ್ದೇಶಕ ತತ್ವಗಳನ್ನು. ಸೊ ಯಾವ್ಯಾವು ಅಂದರೆ ಸೋಷಿಯಲಿಸ್ಟಿಕ್, ಗಾಂಧಿಯನ್ ಆ್ಯಂಡ್ ಲಿಬರಲ್ ಅಥವಾ ಇಂಟೆಲೆಕ್ಚುಯಲ್ ಅಂತ ಕರಿತೀವಿ. ಸಮಾಜವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು, ಉದಾರವಾದಿ ಅಥವಾ ಬೌದ್ಧಿಕ ತತ್ವಗಳು ಅಂತ ಹೇಳಿ. ಸೊ ಈ ಎಲ್ಲ ತತ್ವಗಳದ್ದು ಮುಖ್ಯ ಉದ್ದೇಶ ಏನು ಹೇಳಿ, ರಾಜ್ಯಗಳಿಗೆ ಒಂದು ಕಲ್ಯಾಣ ರಾಜ್ಯವಾಗಿ ಹೊರಹೊಮ್ಮೋದಕ್ಕೆ ಮಾರ್ಗದರ್ಶನವನ್ನು ನೀಡೋದು. ಇಲ್ಲಿ ಒಂದು ವಿಶೇಷವಾದಂಥ ಅಂಶ, ಸೊ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನು ಅಂದರೆ, ಸೊ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿವೆ. ಸೊ ಅವುಗಳ ಉಲ್ಲಂಘನೆಗೆ ನಾವು ನ್ಯಾಯಾಂಗದ ಮೊರೆ ಹೋಗಬಹುದು, ಅಂದರೆ ಕಡ್ಡಾಯವಾಗಿವೆ ಅವು. ಬಟ್ ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯಗಳಿಗೆ ಮ್ಯಾಂಡೇಟ್ರಿ ಆಗಿಲ್ಲ, ಕಡ್ಡಾಯವಾಗಿಲ್ಲ, ಇವುಗಳಿಗೆ ನ್ಯಾಯ ರಕ್ಷಣೆ ಕೂಡ ಇಲ್ಲ. ಸೊ ಇವುಗಳನ್ನು ಅನುಸರಿಸೋದಕ್ಕೆ ಇಚ್ಛೆ ಇದ್ದು ಸಂಪನ್ಮೂಲದ ಲಭ್ಯತೆ ಇದ್ದಾಗ ಸರ್ಕಾರಗಳು ಇವುಗಳನ್ನು ಅನುಸರಿಸ್ಬೋದು, ಇಲ್ಲದೆ ಹೋದರೆ ಬಿಡಬಹುದು. ಸೊ ಇದು ಒಂದು ಅಂಶವನ್ನು ಮುಖ್ಯವಾಗಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಫ್ಯೂಚರ್ ಬಂದುಬಿಟ್ಟು ಫಂಡಮೆಂಟಲ್ ಡ್ಯೂಟೀಸ್. ಸೊ ನಾವು ಹಿಂದೆ ಹಕ್ಕುಗಳ ಬಗ್ಗೆ ಓದಿದ್ವಿ. ಹಿಂದಿನ ಲಕ್ಷಣದಲ್ಲಿ ವಿ ನೋ ಅಬೌಟ್ ದ ಫಂಡಮೆಂಟಲ್ ರೈಟ್ಸ್. ಸೊ ಖಂಡಿತ ಹಕ್ಕುಗಳು ಅಂದ ತಕ್ಷಣ ನಮಗೆಲ್ಲರಿಗೂ ಕೂಡ ನಮ್ಮ ಸಂವಿಧಾನದ 6 ಮೂಲಭೂತ ಹಕ್ಕುಗಳು ಬಾಯಲ್ಲೇ ಬಂದುಬಿಡ್ತವೆ. ಬಟ್ ಡ್ಯೂಟೀಸ್ ಎಷ್ಟಿದ್ದಾವೆ, ಯಾವ್ಯಾವು ಅಂತ ಹೇಳಿದರೆ ಎಲ್ಲೋ ಒಂದು ಕಡೆಗೆ ತಡವರಿಸೋ ಸ್ಥಿತಿ ನಮ್ಮ ವಿದ್ಯಾರ್ಥಿಗಳದಿದೆ. ಕಾರಣ ನಾವು ಇಲ್ಲೇ ಗೊತ್ತಾಗತ್ತೆ ನಾವು ನಮ್ಮ ಕರ್ತವ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನೋದು. ಬಟ್ ಬೋತ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ದ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಕರಿತೀವಿ ನಾವು. ಸೊ ಒಂದೇ ನಾಣ್ಯದ 2 ಮುಖಗಳು. ಸೊ ಒಬ್ಬ ವ್ಯಕ್ತಿಯ ಅಸ್ತಿತ್ವಕ್ಕೆ ಎರಡೂ ಅತಿ ಪ್ರಮುಖವಾದದ್ದು. ಸೊ ಹೀಗಾಗಿ ನಾವು ಕರ್ತವ್ಯಗಳಿಗೂ ಮಹತ್ವವನ್ನು ಕೊಡಬೇಕು. ಸೊ ಮಹಾನ್ ಹೇಳಿಕೆ ಇದೆ, ದೇಶಕ್ಕಾಗಿ ನೀನು ಏನು ಮಾಡಿದೆಯಾ ಅನ್ನೋದನ್ನು ನೀನು ನೆನಪಿಸ್ಕೊಳ್ಬೇಕೇ ಹೊರತು ದೇಶ ನಿನಗಾಗಿ ಏನು ಮಾಡಿದೆ ಅನ್ನೋದನ್ನು ಮೊದಲು ಕೇಳೋದಲ್ಲ. ಸೊ ಇದೇನು ಹೇಳುತ್ತೆ ಅಂದರೆ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಎತ್ತಿ ತೋರಿಸುತ್ತೆ. ಸೊ ಮೂಲ ಸಂವಿಧಾನದಲ್ಲಿ ಖಂಡಿತವಾಗಿಯೂ ಮೂಲಭೂತ ಕರ್ತವ್ಯಗಳು ಅನ್ನೋ ಭಾಗ ಇರಲಿಲ್ಲ. ಸೊ ಹೀಗಾಗಿ ಅದು ಮಹತ್ವವಾದಂಥ ವಿಷಯ ಅನ್ನೋ ಕಾರಣಕ್ಕೋಸ್ಕರ ಇದರ ಅಧ್ಯಯನಕ್ಕೆ ಅಂತ 1976ರಲ್ಲಿ ಸ್ವರ್ಣ ಸಿಂಗ್ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ನೇಮಿಸಲಾಯಿತು. ಸೊ ಇದರ ಒಂದು ಶಿಫಾರಸ್ಸಿನ ಮೇರೆಗೆ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ಏನು ಮಾಡಲಾಯಿತು ಅಂದರೆ, ಸೊ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸಲಾಯಿತು. ಓಕೆ, ಸೊ ಆಗ 42ನೇ ತಿದ್ದುಪಡಿಯ ಮೂಲಕ 10 ಕರ್ತವ್ಯಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸಲಾಗಿತ್ತು. ಸೊ 86ನೇ ತಿದ್ದುಪಡಿಯ ಮೂಲಕ ಏನು RTE ಆ್ಯಕ್ಟ್ ಅಂತ ಕರಿತೀವಿ,
ಸೊ ಅದರ ಅಡಿಯಲ್ಲಿ ಇನ್ನೊಂದು ಕರ್ತವ್ಯವನ್ನು ಕೂಡ ಸೇರಿಸಲಾಯಿತು. ಸೊ ಟೋಟಲಿ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಇದ್ದಾವೆ. ಸೊ ಇವುಗಳನ್ನು ನಾವು ನಮ್ಮ ಸಂವಿಧಾನದ 4ನೇ ಎ ಭಾಗದಲ್ಲಿ ನೋಡ್ತೇವೆ. ಆರ್ಟಿಕಲ್ 51A ಇದರಲ್ಲಿ 4ನೇ ಎ ಭಾಗದಲ್ಲಿ ನೋಡ್ತೇವೆ. ಟೋಟಲಿ ಪ್ರೆಸೆಂಟ್ 11 ಫಂಡಮೆಂಟಲ್ ರೈಟ್ಸ್ ಆರ್ ದೇರ್. ಓಕೆ, ನೆಕ್ಸ್ಟ್ ಸೆಕ್ಯುಲರ್ ಸ್ಟೇಟ್. ಇಂಡಿಯಾ ಈಸ್ ಎ ಸೆಕ್ಯುಲರ್ ಸ್ಟೇಟ್ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಖಂಡಿತವಾಗಿಯೂ. ಸೊ ನಾವು ಜಗತ್ತಿನ ಇತರೆ ರಾಷ್ಟ್ರಗಳನ್ನು ನೋಡಿದಾಗ ಎಲ್ಲೋ ಬಹಳಷ್ಟು ರಾಷ್ಟ್ರಗಳು ಧರ್ಮಾಧಾರಿತ, ಸ್ಪಷ್ಟವಾಗಿ ಒಂದೊಂದು ಧರ್ಮವನ್ನು ತಮ್ಮ ಸರ್ಕಾರದ ಧರ್ಮ, ರಾಜ್ಯದ ಧರ್ಮ ಅನ್ನೋ ತರಹ ಗುರುತಿಸ್ಕೊಳ್ತವೆ. ಬಟ್ ಭಾರತ ಒಂದು ಉಪಖಂಡ ಅಂತ ಕರಿತೀವಿ ನಾವು ಭಾರತವನ್ನು. ಅಷ್ಟೊಂದು ವೈವಿಧ್ಯಮಯತೆ ಇದೆ. ಇಷ್ಟು ವೈವಿಧ್ಯಮಯತೆ ಇದ್ದರೂ ಕೂಡ ಆ ಎಲ್ಲ ವೈವಿಧ್ಯತೆಗೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಏಕತೆಯನ್ನು ಪ್ರತಿಪಾದಿಸುತ್ತೆ ಹೊರತಾಗಿ ಏಕತೆಯ ಹೆಸರಿನಲ್ಲಿ ಯಾವುದೇ ಒಂದೇ ಒಂದು ಧರ್ಮವನ್ನು ಇದು ಖಂಡಿತವಾಗಿ ಪ್ರತಿಪಾದನೆ ಮಾಡೋದಿಲ್ಲ. ಸೊ ಟೋಟಲಿ ಅವರ್ ಇಂಡಿಯಾ ಈಸ್ ಎ ಸೆಕ್ಯುಲರ್ ಸ್ಟೇಟ್. ಸೊ ಇದಕ್ಕೆ ಪೂರಕವಾದಂಥ ಅಂಶಗಳು ಸಂವಿಧಾನದಲ್ಲಿ ಯಾವ್ಯಾವ ಇದಾವನ್ನು ನಾವು ಡೀಟೇಲ್ ಆಗಿ ನೋಡೋದಾದರೆ, ಸಂವಿಧಾನದ 15ನೇ ವಿಧಿ ಹೇಳುತ್ತೆ ಏನಂದರೆ, ಧರ್ಮದ ಆಧಾರದ ಮೇಲೆ ಯಾವುದೇ ಪ್ರಜೆಗಳನ್ನು ನಾವು ಭೇದ ಭಾವ ಮಾಡುವ ಹಾಗಿಲ್ಲ. ಸೊ ಎಲ್ಲ ಪ್ರಜೆಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕ್ಯಾಸ್ಟ್ ನಾವೇನು ಮಾಡ್ತೀವಿ, ಸಮಾನತೆಯನ್ನು ಕೊಡ್ತೀವಿ, ಭೇದ ಭಾವ ಸಲ್ಲದು ಅಂತ 15ನೇ ವಿಧಿ ಹೇಳುತ್ತೆ. 16ನೇ ವಿಧಿ ಸಾರ್ವಜನಿಕ ಉದ್ಯೋಗಾವಕಾಶಗಳಲ್ಲಿ ಸಮಾನ ಅವಕಾಶ. ಇಲ್ಲಿ ಕೂಡ ಜಾತಿ ಧರ್ಮ ಅದ್ಯಾವುದು ನೋಡದೆ ಸಮಾನ ಅವಕಾಶಗಳನ್ನ ಒದಗಿಸಲಾಗಿದೆ. ದೆನ್ 25ನೇ ವಿಧಿ ಏನು ಹೇಳುತ್ತೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯು, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ತನಗಿಷ್ಟವಾದ ಧರ್ಮವನ್ನು ಸ್ವೀಕರಿಸ್ಬೋದು, ಅನುಸರಿಸ್ಬೋದು, ಪ್ರಚಾರವನ್ನು ಕೂಡ ಮಾಡಬಹುದು. ಯಾವುದೇ ಸರ್ಕಾರದ ಅಥವಾ ರಾಜ್ಯದ ರೆಸ್ಟ್ರಿಕ್ಷನ್ ಏನಿಲ್ಲ. ನೀನು ಇದೇ ಧರ್ಮ ಸ್ವೀಕರಿಸಬೇಕು ಅಥವಾ ನೀನು ಯಾವ ಧರ್ಮದಲ್ಲಿ ಜನಿಸಿದೆಯಾ ಅದೇ ಧರ್ಮದಲ್ಲಿ ಮುಂದುವರಿಬೇಕು, ಈ ಥರದ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ವತಃ ನಮ್ಮ ಸಂವಿಧಾನ ಸೃಷ್ಟಿಕರ್ತರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಜನಿಸಿದರೂ ಕೂಡ ಅವರು ನಂತರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು, ಅದರ ಆಚರಣೆಯಲ್ಲಿ ತೊಡಗಿದ್ರು, ಅದರ ಪ್ರಚಾರದ ಮೇಲೂ ಕೂಡ ಸಾಕಷ್ಟು ಪುಸ್ತಕಗಳನ್ನು ಬರೆದು ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಂತ ಹೇಳಿ. ಸೊ every citizen of India has this freedom under Article 25. Okay, then 26ನೇ ವಿಧಿ ಏನು ಹೇಳುತ್ತೆ ಅಂದರೆ, ಧಾರ್ಮಿಕ ವಿಷಯಗಳ ನಿರ್ವಹಣೆಯಲ್ಲಿ ಪ್ರತಿಯೊಂದು ಧಾರ್ಮಿಕ ಸಂಸ್ಥೆ ಸ್ವಾತಂತ್ರ್ಯವನ್ನು ಹೊಂದಿದೆ. ಓಕೆ, ದೆನ್ 27ನೇ ವಿಧಿ ಪ್ರಕಾರ ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ತನ್ನ ಧಾರ್ಮಿಕ ವಿಧಿವಿಧಾನಗಳಿಗೆ ಬರ್ತಕ್ಕಂತಹ ವ್ಯಕ್ತಿಯ ಮೇಲೆ ಕಡ್ಡಾಯವಾದ ವಂತಿಗೆಯನ್ನು ಅಥವಾ ತೆರಿಗೆಯನ್ನು ವಿಧಿಸುವ ಹಾಗಿಲ್ಲ. ಸೊ ನೀನು ದೇವಸ್ಥಾನಕ್ಕೆ ಬರ್ತಿದೀಯಾ, ನೀನು ಇಷ್ಟು ಕೊಡುಗೆಯನ್ನು ಕೊಡಲೇಬೇಕು, ನೀನು ಮಸೀದಿಗೆ ಬರ್ತಿದೆಯಾ, ನೀನು ಇಷ್ಟು ವಂತಿಗೆಯನ್ನು ಕೊಡಲೇಬೇಕು ಅಂತ ಖಂಡಿತವಾಗಿ ವಿಧಿಸುವ ಹಕ್ಕು ಯಾರಿಗೂ ಇಲ್ಲ. ಅದು ಅವನ ಇಚ್ಛೆ. ಸೊ ಅವನು ಸ್ವ ಇಚ್ಛೆಯಿಂದ ಎಷ್ಟು ದಾನವಾಗಿ ಕೊಡ್ಬೋದು ಅಥವಾ ಏನನ್ನೂ ಕೊಡಲಿಕ್ಕಿಲ್ಲ. ಸೊ ಆ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಇಲ್ಲಿ 27ನೇ ವಿಧಿ ಅಡಿಯಲ್ಲಿ ಇದೆ. ಹಾಗೆ 28ನೇ ವಿಧಿಯ ಅಡಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಅಂದರೆ ಸರ್ಕಾರದ ಸಹಾಯಧನದ ಮೂಲಕ ನಿರ್ವಹಿಸಲ್ಪಡ್ತಕ್ಕಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವುದೇ ಧಾರ್ಮಿಕ ಬೋಧನೆ ಮಾಡುವ ಅವಕಾಶ ಇಲ್ಲ. ನೆಕ್ಸ್ಟ್ 29ನೇ ವಿಧಿ ಏನು ಹೇಳುತ್ತೆ ಅಂದರೆ, ಈ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯ ರಕ್ಷಣೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗಳಿಗೂ ಅವಕಾಶವನ್ನು ಕೊಡಲಾಗಿದೆ. ಸೊ ದೇ ಹ್ಯಾವ್ ದ ರೈಟ್ ಟು ಪ್ರೊಟೆಕ್ಟ್ ದೇರ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್. ಸೊ ಅದು ಯಾವುದೇ ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಅವರೆಲ್ಲರೂ ತಮ್ಮ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ತಕ್ಕಂಥ ಹಕ್ಕನ್ನು ಹೊಂದಿದ್ದಾರೆ. ಇನ್ನು 30ನೇ ವಿಧಿಯ ಪ್ರಕಾರ ಈ ಮೈನಾರಿಟೀಸ್, ಅಲ್ಪಸಂಖ್ಯಾತರು ಅಂತ ಏನು ಕರಿತೀವಲ್ಲ, ಅವರು ತಮ್ಮದೇ ಆದಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ಬೋದು. ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು, ಭಾಷಾ ಅಲ್ಪಸಂಖ್ಯಾತರಾಗಿರ್ಬೋದು. ದೇ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ಆರ್ ಅಡ್ಮಿನಿಸ್ಟ್ರೇಟ್ ದೇರ್ ಓನ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್. ಓಕೆ, ಸೊ ಇದು ಕೂಡ ಎಲ್ಲ ಧರ್ಮೀಯರಿಗೂ ಒಂದು ಸ್ವಾತಂತ್ರ್ಯವನ್ನು ಕೊಡುತ್ತೆ. 44ನೇ ವಿಧಿ ಅತಿ ಪ್ರಮುಖವಾದದ್ದು. ಸೊ ಎಲ್ಲ ಪ್ರಜೆಗಳಿಗೂ ಸರ್ಕಾರ ಈ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬಹುದು ಅಂತ 44ನೇ ವಿಧಿ ಹೇಳುತ್ತೆ. ಬಟ್ ಇನ್ನು ಇದೊಂದು ನಮ್ಮ ದೇಶದಲ್ಲಿ ಇನ್ನೂ ಆಗಿಲ್ಲ, ಜಾರಿಗೆ ಬಂದಿಲ್ಲ. ನಮ್ಮ ದೇಶದಲ್ಲಿ ಇದುವರೆಗೂ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ
ತಂದಿಲ್ಲ. ಅದಕ್ಕೆ ಅನೇಕ ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಒಟ್ಟಾರೆ ಇಚ್ಛಾಶಕ್ತಿಯ ಕೊರತೆ ಆಗಿರ್ಬೋದು, ಏಕರೂಪ ನಾಗರಿಕ ಸಂಹಿತೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಅದು ಒಂದು ಬಂದುಬಿಟ್ರೆ ನಮ್ಮದು ಪಕ್ಕಾ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಬಟ್ ಅದಕ್ಕೆ ಅವಕಾಶವನ್ನು ಮಾತ್ರ ನಮ್ಮ ಸಂವಿಧಾನದಲ್ಲಿ 44ನೇ ವಿಧಿ ಅಡಿಯಲ್ಲಿ ನೀಡಲಾಗಿದೆ. ಓಕೆ, ದೆನ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಅಂತ ಕರಿತೀವಿ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸೊ ತುಂಬ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು. ಆ್ಯಂಡ್ ವಿ ಮಸ್ಟ್ ಫೀಲ್ ದಟ್ ವಿ ಆರ್ ಸೋ ಲಕ್ಕಿ ಅಬೌಟ್ ದಿಸ್ ಚಾನ್ಸ್. ಸೊ ನಮಗೆ ನೋಡಿ, ಪ್ರಾಚೀನ ಕಾಲದಿಂದನೂ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಂತಹ ಬ್ರಿಟನ್ನಲ್ಲಿ ಎಲ್ಲ ನಾವು ಕೊಟ್ಟ ನಂತರ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನು ಕೊಡಲಾಯಿತು. ಬಟ್ ನಮಗೆ ಸ್ವತಂತ್ರ ಸಿಕ್ಕಾಗ 1947ರಲ್ಲೇ ನಮ್ಮ ಸಂವಿಧಾನದ ಸೃಷ್ಟಿಕರ್ತರು ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದರು. ಅಂದರೆ ಜಾತಿ, ಲಿಂಗ, ವರ್ಗ, ಧರ್ಮ ಇವ್ಯಾವುದೇ ಆಧಾರ ಇಲ್ಲ, ಕೇವಲ ವಯಸ್ಸಿನ ಆಧಾರದ ಮೇಲೆ ಭಾರತದ ಎಲ್ಲ ಪ್ರಜೆಗಳಿಗೂ ಮತದಾನದ ಹಕ್ಕನ್ನು ಈ ಅಂಶದ ಅಡಿಯಲ್ಲಿ ನೀಡಲಾಯಿತು. ಸೊ ಈ ಮತದಾನದ ವಯಸ್ಸು ಮುಂಚೆ 21 ಇತ್ತು. ಆದರೆ ಅದನ್ನು 1989ರಲ್ಲಿ ಈ 61ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಏನು ಮಾಡಲಾಯಿತು ಅಂದರೆ 21 ಇದ್ದಿದ್ದನ್ನು 18 ವರ್ಷಕ್ಕೆ ಇಳಿಸಲಾಯಿತು. ಅಂದರೆ 18 ವರ್ಷಕ್ಕೆ ಒಬ್ಬ ಮತದಾರ ಪ್ರಬುದ್ಧತೆಯನ್ನು ಪಡಿತಾನೆ. ಸೊ 21 ವರ್ಷದವರೆಗೂ ಕಾಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನು ಮತದಾನದ ವಯಸ್ಸನ್ನು 18 ವರ್ಷಕ್ಕೆ ಇಳಿಸಲಾಯಿತು. ಸೊ ಪ್ರಸ್ತುತ 18 ವರ್ಷ ವಯಸ್ಸಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಮತದಾನದ ಹಕ್ಕನ್ನು ನಮ್ಮ ಭಾರತದಲ್ಲಿ ಹೊಂದಿದ್ದಾರೆ. ಓಕೆ, ಸೊ ಇವಿಷ್ಟು ಲಕ್ಷಣಗಳನ್ನು ಈ ಪ್ರಸ್ತುತ ವಿಡಿಯೋದಲ್ಲಿ ನೋಡಿದ್ದೀನಿ, ವಿವರಿಸಿದ್ದೀನಿ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸ್ಗಳನ್ನು ತಾವಿಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಫೀಚರ್ಸ್ನ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.